ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಪರವಾಗಿಲ್ಲ. ಆ್ಯಂಡ್ ಇವತ್ತಿನ ವ್ಲಾಗ್ ಬಂದು ಕೆಲವೊಂದು ವ್ಯಕ್ತಿಗಳಿಗೆ ಮಾತ್ರ ಸಂಬಂಧಿಸಿರುತ್ತೆ, ಎಲ್ರಿಗೂ ಅಲ್ಲ. ಸೊ ಅದನ್ನು ಒಂದು ವ್ಲಾಗ್ ಮಾಡಿ ಹೇಳ್ಕೊಳ್ಳೋಣ ಅಂತ ಅನ್ನಿಸ್ತು. ತುಂಬ ದಿನದಿಂದ ಅನ್ಕೊತಾ ಇದ್ದೆ, ಮಾಡಿರಲಿಲ್ಲ. ಇವತ್ತು ಮಾಡೋಣ ಅನ್ನಿಸ್ತು. ಆಲ್ರೆಡಿ ಟೈಮ್ ಬಂದು 7:30 ಆಗಿದೆ. ಯಾಕೋ ತುಂಬ ಬೇಜಾರಾಗ್ತಾಯಿತ್ತು, ತುಂಬ ಫೀಲ್ ಆಯ್ತಿತ್ತು. ಅದೇ ನಿಮ್ಮ ಹತ್ರ ಶೇರ್ ಮಾಡಿಕೊಂಡ್ರೆ ಅಥವಾ ನನಗೂ ಸಮಾಧಾನ ಆಗುತ್ತೆ ಅಂತ ಅಂದ್ಕೊಂಡೆ. ನಾನು ಆಲ್ರೆಡಿ ಹೇಳಿದ್ದೀನಿ, ನನ್ನ ಒಳ್ಳೆಯದನ್ನು ಹೇಳ್ಕೊತೀನಿ, ಕೆಟ್ಟದ್ದನ್ನು ಹೇಳ್ಕೊತೀನಿ, ಖುಷಿನೂ ಹೇಳ್ಕೊತೀನಿ, ದುಃಖನೂ ಹೇಳ್ಕೊತೀನಿ ಅಂತ. ಸೊ ಯಾರು ಏನು ಅಂದ್ಕೊಂಡ್ರು ನನಗೆ ಪ್ರಾಬ್ಲಮ್ ಇಲ್ಲ. ನಮ್ಮ ಅಪ್ಪ ಅಮ್ಮಂದು, ನನ್ನ ಫ್ಯಾಮಿಲಿ ಸಪೋರ್ಟ್ ಇದೆ ನನಗೆ. ಸೊ ನಾನೊಂದು ಒಳ್ಳೆಯ ಉದ್ದೇಶ ಇಟ್ಕೊಂಡೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ನನ್ನ ಲೈಫ್ ಏನೇ ಆಗಿರಲಿ ಅಪ್ಡೇಟ್ಸ್ ನಿಮಗೆ ಸಿಗ್ತಾ ಇರುತ್ತೆ. ಸೊ ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ, ಕೆಲವೊಬ್ರು ಇರ್ತಾರೆ, ಫ್ರೆಂಡ್ಸ್ ಆಗಲಿ ರಿಲೇಷನ್ಸ್ ಆಗಲಿ. ನನ್ನ ಫ್ರೆಂಡ್ಗಳ ಬಗ್ಗೆ ಅಲ್ಲ, ನನ್ನ ಗಂಡನ ಫ್ರೆಂಡ್ಗಳು ಹೇಗಿದ್ರು ಜನಗಳು ಅಂತ ಹೇಳಿದ್ರೆ, ನನ್ನ ಗಂಡ ಇದ್ದಾಗ ಫೋನ್ ಮಾಡೋದು, 100 ರೂಪಾಯಿ ಫೋನ್ಪೇ ಮಾಡು, 200 ಮಾಡು, 500 ಮಾಡು, ಅಟ್ಲೀಸ್ಟ್ 1000 ಗಂಟಲು ಹಾಕಿಸ್ಕೊಂಡಿದ್ದಾರೇನೋ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಬಟ್ 100, 200, 300 ಎಲ್ಲ ತುಂಬ ನನ್ನ ಎದುರುಗಡೆನೆ ಎಷ್ಟು ಜನ ಫೋನ್ ಮಾಡಿ ಹಾಕಿಸ್ಕೊಂಡಿದ್ದಾರೆ ಅಂದರೆ, ಮದುವೆಗಿಂತ ಮುಂಚೆ ತುಂಬ ಜಾಸ್ತಿ ಇದಾಗ್ತಾ ಇತ್ತು. ಮದುವೆ ಆದಮೇಲೆ ನಾನೇನು ಹೇಳಕ್ಕೆ ಹೋಗಿರಲಿಲ್ಲ, ಯಾಕಂದರೆ ಅವ್ರ ಫ್ರೆಂಡ್ಗಳು ನನಗೆ ಜಾಸ್ತಿ ಕಾಂಟ್ಯಾಕ್ಟ್ಸ್ ಇರಲಿಲ್ಲ, ನಾವು ಮಾತಾಡ್ತಿರಲಿಲ್ಲ. ಬಟ್ ಇಂತಿಂಥವ್ರೆ ಫ್ರೆಂಡ್ಗಳು ಅಂತ ಗೊತ್ತಿತ್ತು ನನಗೆ. ಎಲ್ಲರೂ ಫೋನ್ ಮಾಡೋರು, ದುಡ್ಡು ಹಾಕು ಮಗ, ಹಂಗೆ ಹಿಂಗೆ ಅರ್ಜೆಂಟು ಅಂತ. ಅವ್ರು ಕೊಡಲ್ಲ ಅಂತ ಗೊತ್ತಿದ್ರೂ ರಿಟರ್ನು ನನ್ನ ಗಂಡ ಅವರಿಗೆ ದುಡ್ಡನ್ನ ಕೊಡ್ತಾಯಿದ್ರು. ಅವರಿದ್ದಾಗ ಅವ್ರನ್ನ ಎಷ್ಟು ಚೆನ್ನಾಗಿ ಯೂಸ್ ಮಾಡಿಕೊಂಡ್ರು ಅಂತ ಹೇಳಿದ್ರೆ, ನನ್ನ ಗಂಡನ್ನ ದುಡ್ಡು ಇಸ್ಕೊಳ್ಳೋದಾಗಲಿ ಅಥವಾ ಫ್ರೀಯಾಗಿ, ಅದ್ರ ಬಗ್ಗೆ ಬೇಡ, ಫ್ರೀಯಾಗಿ ಏನೇ ಯಾವ್ಯಾವ ಥರ ಯೂಸ್ ಮಾಡ್ಕೋಬೇಕು ಆ ಥರ ಎಲ್ಲ ಯೂಸ್ ಮಾಡಿಕೊಂಡ್ರು. ಫ್ರೆಂಡ್ಗಳಾಗಲಿ ಅಥವಾ ನಮ್ಮ ಅವರ ಸಂಬಂಧದಲ್ಲೂ ಕೂಡ ಹಂಗೆ ಆಗಿದೆ. ನಾನು ಯಾರ ಹೆಸ್ರು ಹೇಳೋಕ್ಕೆ ಇಷ್ಟಪಡಲ್ಲ, ಬೇಡ, ಅದನ್ನು ಹೇಳು ಕೂಡ ಏನೂ ಯೂಸ್ ಇಲ್ಲ. ಟೈಮ್ ಬಂದರೆ ಅಂಥ ಟೈಮ್ಗಳನ್ನ ಆ ವ್ಯಕ್ತಿಗಳೇ ಮಾಡ್ಕೊಂಡ್ರು ಅಷ್ಟೇ. ನಾನು ಇಂಥ ವ್ಯಕ್ತಿಗಳಂತ ಹೇಳ್ತೀನಿ ಪರ್ಟಿಕ್ಯುಲರಾಗಿ. ತುಂಬ ಯೂಸ್ ಮಾಡಿಕೊಂಡ್ರು, ಒಂಥರ ಕತ್ತೆ ಥರ ದುಡಿಸ್ಕೊಂಡಿದ್ದಾರೆ ನನ್ನ ಗಂಡನ್ನ, ಕತ್ತೆ ಥರನೇ ನಡೆಸ್ಕೊಂಡು ಕೂಡ ಇದ್ದಾರೆ. ತುಂಬ ಬೇಜಾರಾಗುತ್ತೆ. ಅವನಿಗೋಸ್ಕರ ಅಂತ ನನ್ನ ಗಂಡ ಏನೂ ಮಾಡ್ಕೊಂಡಿಲ್ಲ. ಅವನಿಗೋಸ್ಕರ ಅಲ್ಲ, ಅವ್ನ ಹೆಂಡತಿ, ಅವ್ನಿಗೊಂದು ಮಗ ಇದೆ, ಏನಾದರೂ ಮಾಡಬೇಕು. ಪ್ಲ್ಯಾನಿಂಗ್ಸ್ ಅಂತೂ ನಮಗೆ ತುಂಬ ಇತ್ತು, ನನಗೆ ನನ್ನ ಗಂಡಂಗೆ. ಬಟ್ ಅವನಿಗೆ, ನನ್ನ ಗಂಡಂಗೆ, ನಾನು ಹಿಂಗೆ ಹೋಗ್ತೀನಿ ಮಧ್ಯದಲ್ಲೇ ಬಿಟ್ಟು ಅಂತ ಅವನಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಮುಂದೆ ಮಾಡ್ಕೋಬೇಕು, ಇನ್ನೂ ಬುದ್ಧಿ ಕಲ್ತ್ಕೊಂಡಿಲ್ಲ ನನ್ನ ಗಂಡ. ದೇವರು ಒಂದೇ ಒಂದು ಅವಕಾಶ ಕೊಡಬೇಕಾಗಿತ್ತು, ಕೊಡಲಿಲ್ಲ. ರಣ ಹದ್ದುಗಳ ಥರ ಕಿತ್ಕೊಂಡು ತಿಂದರು ಸುತ್ತಮುತ್ತ ಇರೋರೆಲ್ಲ. ಇವತ್ತು ಅವ್ನು ಸತ್ತೋಗ್ಬಿಟ್ನಲ್ವ, ನನ್ನ ಗಂಡ ಇಲ್ಲ ಅಲ್ವಾ, ನಾನು ಕೆಟ್ಟೋಳಾಗ್ಬಿಟ್ಟಿದ್ದೀನಿ. ಒಬ್ಬರು ನಾನು ಸರಿ ಇಲ್ಲ, ನಂದು ನನ್ನ ಗಂಡದ್ದು ಅಂತ ನಾನು ಕೇಳಿದ್ದಕ್ಕೆ ನಾನು ಸರಿ ಇಲ್ಲ. ಆಯ್ತಪ್ಪ, ಇಷ್ಟು ದಿನ ಒಳ್ಳೆಯವಳಾಗಿದ್ದೆ, ಗಂಡ ಸತ್ತ ಮೇಲೂ ಕೂಡ ಒಳ್ಳೆಯವಳಾಗಿದ್ದೆ. ಅದೇ ನಾನು ಯಾವಾಗ ಕೇಳಿದೆ, ಯಾವಾಗ ನಂದು ಅಂತ ನಾನು ನಿಂತ್ಕೊಂಡೆ, ಆವಾಗ ನಾನು ಕೆಟ್ಟವಳಾದೆ. ಆಯಿತು, ನಾನು ಬೇಡ. ನನ್ನ ಮಗು ಏನು ಮಾಡಿದೆ? ನನ್ನ ಮಗುನೂ ಕೂಡ ಒಬ್ಬರೂ ಒಂದು ಫೋನ್ ಮಾಡಿ ಮಗು ಹೇಗಿದೆ, ಬದುಕಿದ್ಯಾ, ನಾನು ಬದುಕಿದ್ದೀನ, ಸತ್ತಿದ್ದೀನ, ಒಬ್ಬರೂ ಕೇಳೋದಿಲ್ಲ. ನನಗೆ ಎಷ್ಟು ಬೇಜಾರಾಗುತ್ತೆ ಅಂದರೆ, ನನ್ನ ಗಂಡ ಇಂಥವ್ರಿಗೇನ ಮಾಡಿದ್ದು, ಇಂಥವ್ರಿಗೆ ಬದುಕೋಕ್ಕೆ ಎಲ್ಲನೂ ಮಾಡಿಕೊಟ್ಬಿಟ್ಟು ಹೋದ್ನ. ಆ ಮನುಷ್ಯ ಇದ್ದಾಗ ಹೆಂಗೆ ಅಂದರೆ, ಗಂಡ ಹೆಂಡ್ತಿನೂ ಕೂಡ ಒಂದಾಗಿ ಚೆನ್ನಾಗಿರಕ್ಕೆ ಬಿಡ್ತಿರ್ಲಿಲ್ಲ. ಫೋನ್ ಮಾಡೋದು, ಚಾಡಿ ಹೇಳೋದು, ಹಂಗೆ ಹಿಂಗೆ ಅಂತ ಗಂಡ ಹೆಂಡ್ತಿ ಮಧ್ಯ ಜಗಳ ತಂದು ಹಾಕೋದು ಎಲ್ಲನೂ ಮಾಡ್ತಾಯಿದ್ರು. ನಾವು ಎಷ್ಟು ಅಂದರೆ, ಎಲ್ಲರ ಫ್ಯಾಮಿಲಿನೂ ಗಂಡ ಹೆಂಡ್ತಿ ಅಂದಮೇಲೆ ಸಣ್ಣ ಪುಟ್ಟ ಜಗಳಗಳು ಇದ್ದೇ ಇರುತ್ತೆ. ನಮ್ಮದು ಕೂಡ ಹಾಗೆ ಇತ್ತು. ಬಟ್ ನಾವು ತುಂಬ ಚೆನ್ನಾಗೇ ಇದೆ. ನಾವು ಜಗಳ ಆದ್ರೂ ಜಾಸ್ತಿ ಕ್ಯಾರಿ ಫಾರ್ವರ್ಡ್ ಮಾಡ್ತಿರಲಿಲ್ಲ. ಎಲ್ಲರೂ ಸೇರಿಕೊಂಡು ನಮ್ಮ ಲೈಫ್ನೇ ಹಾಳು ಮಾಡಾಕಿದ್ರು. ಇವತ್ತು ನನಗೆ ಹೇಳ್ತಾರೆ, ನಾನು ನನ್ನ ಗಂಡನ ಸಾಯಿಸ್ದೆ ಅಂತ. ನನ್ನ ಮಗಳಿಗೆ ಬೇಕು, ನಂದು ಅಂತ ನಾನು ನಿಂತ್ಕೊಂಡಿದ್ದಕ್ಕೆ ನಾನು ಹೇಳ್ತಾರೆ, ನಿನ್ನ ಗಂಡನ ಸಾಯಿಸಿದ್ದೀಯಾ ಅಂತ. ಅದೇ ನಂಗೆ ಏನೂ ಬೇಡ, ನಾನು ಹೊರಟೋಗ್ಬಿಡ್ತೀನಿ ನನ್ನ ಮಗು ಕರ್ಕೊಂಡು ಎಲ್ಲಾದ್ರೂ ದೇಶಾಂತರ ಅಂದಿದ್ರೆ, ಅವಾಗೂ ನಾನು ಸರಿಯಾಗಿರುವೆ. ನಾನು ಯಾವಾಗ ನನ್ನ ಹಕ್ಕು ಅಂತ ನಾನು ನಿಂತ್ಕೊಂಡೆ, ನಾನು ಸರಿ ಇಲ್ಲ.
ಎಷ್ಟು ಹೊಟ್ಟೆ ಉರಿಸ್ತವ್ರೆ ಅಂದರೆ ನಿಜವಾಗ್ಲೂ ಹೇಳ್ತೀನಿ, ಯಾವ ಹೆಣ್ಣು ಮಕ್ಳಿಗೂ ನನ್ನ ಥರ ಆಗೋದು ಬೇಡ. ಯಾರೂ ನನ್ನ ಹೊಟ್ಟೆಲಿ ಹುಟ್ಟಿರೋ ಹೆಣ್ಮಕ್ಳಿಗಾದ್ರೂ ನಾನು ಮಾಡ್ತಿರ್ಲಿಲ್ವಾ, ನಾನು ನೋಡ್ಕೊತಿರ್ಲಿಲ್ವ ಅಂತ ಯಾರೂ ಅಂದ್ಕೊಳ್ಳಲ್ಲ. ಯಾರೂ ತಾಯಿ ಆಗೋಕ್ಕೆ ಸಾಧ್ಯವೂ ಇಲ್ಲ. ಹೆತ್ತ ತಾಯಿ ಮಾತ್ರ ನನ್ನ ಮಗಳ ಜೀವನ ಇವತ್ತು ನನ್ನ ಮಗಳದ್ದು ಹಿಂಗಾಗಿದೆ ಅಂತ ಕಣ್ಣೀರು ಹಾಕೋದಾಗಲಿ, ಯೋಚನೆ ಮಾಡೋದಾಗಲಿ, ನಾವು ಮುಂದೆ ಏನು ಮಾಡಬೇಕು, ನಮ್ಮ ಕೈಲಿ ಏನು ಸಾಧ್ಯ ಅಂತ ಯೋಚನೆ ಮಾಡೋದಾಗಲಿ ನಮ್ಮ ಹೆತ್ತ ತಾಯಿ ಹೊರತು ಈಗ ಯಾರೂ ಅಲ್ಲ. ಹೇಳ್ತಾರೆ ಅವ್ರಿಗೆ ಆ ಕೆಲಸ ಆಗಬೇಕಾದ್ರೆ ನನ್ನ ಮಗಳು ರೀತಿ ನೀನು, ನಾನು ಸಾಕೋತೀನಿ, ನಾನು ಅನ್ಯಾಯ ಮಾಡಲ್ಲ ಅಂತ ಹೇಳ್ತಾರೆ. ಅದೇ ಇವಾಗ ಟೈಮ್ ಆಗೋಯ್ತಲ್ವ, ಎಲ್ಲನೂ ಮರ್ತ್ಕೊತಾರೆ. ಇವಾಗ ನೀನೇ ಸರಿ ಇಲ್ಲ, ನೀನು ಒಳ್ಳೆಯವಳಲ್ಲ ಅಂತಾರೆ. ಎಷ್ಟು ಅಂದರೆ ನಿಜ ಹೇಳ್ತೀನಿ, ಮನುಷ್ಯ ಬದುಕಿದಾಗ ನೀನೇ ಎಲ್ಲ, ನಿನ್ನನ್ನು ಬಿಟ್ರೆ ಯಾರೂ ಇಲ್ಲ ಅಂತಾರೆ. ಹೆಂಡತಿ ಮಕ್ಕಳುಗಳ ಜೊತೆಲೂ ಕೂಡ ನೆಮ್ಮದಿಯಾಗಿರೋಕ್ಕೆ ಬಿಡಲ್ಲ ಜನ. ಅದೇ ಅವ್ನು ಸತ್ತ ಮೇಲೆ ಅವನ್ನ ನೆನಪು ಮಾಡ್ಕೊತಾರೋ ಇಲ್ವೋ ಗೊತ್ತಿಲ್ಲ. ನಮ್ಮಮ್ಮ ಇವತ್ತು ಹೇಳುತ್ತೆ, ಈಗ ಒಂದು 4 ದಿನದಲ್ಲಿ ವ್ಲಾಗ್ ಹಾಕಿದ್ದೀನಿ. ನಮ್ಮ ಪಾಪು ಸಂತು ಫೋನ್ ತಂದು ವೀಡಿಯೋಸ್ಗಳೆಲ್ಲ ನೋಡ್ತಿದ್ದೆ. ಅಮ್ಮ ಅಲ್ಲೇ ಹತ್ಕೊಂಬಲ್ಗಿತ್ತು. ನನಗೆ ಎಷ್ಟು ಹೊಟ್ಟೆ ಉರಿಯುತ್ತೆ ಅಂದರೆ, ನನ್ನ ಗ್ಯಾಲ್ರಿಲಿ ಕೂಡ ನನ್ನ ಗಂಡನ ಫೋಟೋಸ್ ನಾನು ನೋಡೋಲ್ಲ. ಇವತ್ತಿಗೆ 10 ತಿಂಗಳಾಗಿದೆ. 2 ತಿಂಗಳು ಬಂದರೆ 1 ವರ್ಷ ಆಗುತ್ತೆ ನನಗೆ. ಹೆಂಗಿದ್ದೀವಿ ನಾವು, ಎಷ್ಟು ಮರ್ಯಾದೆಯಿಂದ ಇದ್ದೀವಿ. ಇವತ್ತಿಗೂ ನಾನು ಗದ್ದೆ ಹತ್ರ ಹೋಗ್ತೀನಿ, ನನ್ನ ಗಂಡಂಗೆ ಹೂ ಬಿಟ್ಬಿಟ್ಟು ಬರ್ತೀನಿ. ಅವ್ನು ಬದುಕಿದಾಗ ಎಲ್ಲರೂ ಅವನ್ನ ಯೂಸ್ ಮಾಡಿಕೊಂಡ್ರು. ದುಡ್ಡು ಇಸ್ಕೊಳ್ಳೋದಾಗಲಿ, ಇನ್ನೊಂದು ಮಾಡಿಸ್ಕೊಳ್ಳೋದಾಗಲಿ, ಕೆಲಸ ಮಾಡಿಸ್ಕೊಳ್ಳೋದಾಗಲಿ, ಕತ್ತೆ ಥರ ನಡೆಸ್ಕೊಂಡ್ರು. ಅದೇ ಇವತ್ತು ಅವನಿಲ್ಲ. ಅವ್ನ ಹೆಂಡತಿ ಮಕ್ಕಳಿದ್ದಾರೆ, ಹೋಗಿ ಮಾತಾಡ್ಸೋಣ ಅಥವಾ ಒಂದು ಸಮಾಧಾನ ಹೇಳೋಣ, ಧೈರ್ಯ ಹೇಳೋಣ ಯಾರೂ ಇಲ್ಲ. ಅವ್ನ ಫ್ರೆಂಡ್ಗಳು ಅಷ್ಟೇ, ಒಬ್ಬರು ಒಂದು ಫೋನ್ ಮಾಡಿ ಹಿಂಗಾಯ್ತಲ್ವ, ಹೇಗಿದ್ದೀರಾ, ಒಬ್ಬರು ಇಲ್ಲ. ಅಟ್ಲೀಸ್ಟ್ ಅಲ್ಲಿ ಮನೆ ಹತ್ರ ರೋಡ್ ಹತ್ರ ಸಿಕ್ತಾಗೂ ಕೂಡ ಸುಮ್ಮನೆ ಬೈಕಲ್ಲಿ ನೋಡ್ಕೊಂಡು ಹೋಗ್ತಾರೆ, ಒಬ್ಬರು ಮಾತಾಡ್ಸಲ್ಲ. ನಾನು ಎಲ್ರಿಗೂ ಹೇಳ್ತಾ ಇಲ್ಲ, ಕೆಲವೊಬ್ರಿಗೆ ಮಾತ್ರ ಹೇಳ್ತಿದ್ದೀನಿ. ಇದ್ದಾಗ ಮಾತ್ರ ಅಂದರೆ ಏನು ನಾನು ಮಾತಾಡಿಸಿ ನಂಗೆ ಇದು ಮಾಡಿ ಅಂತ ನಾನು ಹೇಳಲ್ಲ. ಅಟ್ಲೀಸ್ಟ್ ಹೇಗಿದ್ದೀರ, ಮಗು ಹೇಗಿದೆ ಅಂತ ಮಾತಾಡ್ಸಿದ್ರು ಎಷ್ಟೋ ಖುಷಿ ಆಗುತ್ತೆ. ಅದೇ ಗಂಡ ಇದ್ದಾಗೆ ನಾನು ಯಾರೂ ಮಾತಾಡಿಸ್ತಿರ್ಲಿಲ್ಲ. ಬಟ್ ಅದು ಒಂದು ಇದು ಹೌದು, ನನ್ನ ಫ್ರೆಂಡ್ ಇದಾದ ಅಂತಲೂ ಕೂಡ ಯಾರೂ ಮಾತಾಡ್ಸಲ್ಲ. ನಮ್ಮ ಫ್ಯಾಮಿಲಿನೇ ಯಾರೂ ಮಾತಾಡಿಸ್ತಾ ಇಲ್ಲ. ನನಗೆ ನೀವು ತುಂಬ ಹೇಳ್ತೀರಾ, ಯಾರಿದ್ದಾರೆ ನಿಮ್ಮ ಫ್ಯಾಮಿಲಿಲಿ, ನಿಮ್ಮ ಅತ್ತೆ ಇದ್ದಾರಾ, ಮಾವ ಇದ್ದಾರಾ, ಏನೇನೋ ಸಮ್ ಡೀಟೇಲ್ಸ್ ಕೇಳ್ತೀರ. ನಾನು ಯಾವುದಕ್ಕೂ ಆನ್ಸರ್ ಮಾಡ್ತಾ ಇಲ್ಲ. ಬಿಕಾಸ್ ಯಾರೂ ನನ್ನ ಜೊತೆ ಮಾತಾಡ್ತಾ ಇಲ್ಲ. ನನ್ನ ಜೊತೆ ಬೇಡ, ನಾನು ಸರಿ ಇಲ್ಲ, ನನ್ನ ಮಗು ಏನು ಮಾಡಿದೆ, ಒಂದು ಫೋನ್ ಮಾಡಿ ಮಗು ಹೇಗಿದೆ ಅಂತ ಕೇಳೋಕ್ಕೂ ಇವತ್ತು ಯಾರೂ ಇಲ್ಲ. ನನಗೆ ಎಷ್ಟು ಹೊಟ್ಟೆ ಉರಿತೈತೆ ಅಂದರೆ, ನನ್ನ ಗಂಡ ಬದುಕಿದಾಗ ಇವರೆಲ್ಲ ಹಿಂಗೆ ಮಾಡಿದಿದ್ರೆ ನನ್ನ ಗಂಡನಿಗೆ ಅರ್ಥ ಆಗಿರೋದು. ಅವ್ನು ಬುದ್ಧಿ ಕಲ್ತಿರೋನು ಅವನಿದ್ದಾಗ ಹಂಗೆ ನಾಟಕಗಳು ಆಡ್ಕೊಂಡು, ನೀನೇ ಎಲ್ಲ ನಿನ್ನನ್ನು ಬಿಟ್ಟು ನಾವು ಏನು ಮಾಡಲ್ಲ ಅನ್ನೋ ಥರ ನಾಟಕಗಳು ಆಡ್ಕೊಂಡು ಎಲ್ಲ ಯೂಸ್ ಮಾಡಿಕೊಂಡ್ರು. ಒಂದೇ ಒಂದು ನಯಾ ಪೈಸಾ ಕೂಡ ನನ್ನ ಗಂಡ ಮಾಡಿಟ್ಟೋಗಿಲ್ಲ. ಇರೋದನ್ನು ಕೂಡ ಕೆಲವೊಬ್ಬರು ಕಿತ್ಕೊಂಡು ತಿನ್ನಕ್ಕೆ ನೋಡ್ತಿದ್ದಾರೆ ಹೊರ್ತು, ನನಗೆ ನನ್ನ ಹತ್ರ ನನ್ನ ಗಂಡಂದು ಅಂತ ಒಂದು ಮೊಬೈಲ್ ಬಿಟ್ಟರೆ, ನನ್ನ ಸ್ವಂತನ ಮೊಬೈಲ್ ಬಿಟ್ಟರೆ ಇನ್ನೇನೂ ಇಲ್ಲ ನನ್ನ ಗಂಡಂದು ಅಂತ. ಆ ಬೆಂಗಳೂರಿಂದ ಬರೀ ನಂದು ನನ್ನ ಮಗಳು ಬಟ್ಟೆ ಎತ್ಕೊಬಂದಿದ್ದೀನಿ. ಆವಾಗ ಸ್ವಂತ ನೆನಪಿಗೆ ಅಂತ 2 ಶರ್ಟು ನಾನು ಎತ್ಕೊಬಂದಿರೋದು ಬಿಟ್ಟರೆ ನನ್ನ ಹತ್ರ ಇರೋದನ್ನು ಕೂಡ ನನ್ನ ಹತ್ರ ಏನೂ ಇಲ್ಲ. ನಾನು ನಿಜ ಹೇಳ್ತೀನಿ, ಕರೆನ್ಸಿಗೂ ಕೂಡ ನನ್ನ ಹತ್ರ ದುಡ್ಡಿಲ್ಲ. ನನಗೆ ಎಷ್ಟು ಜೀವನ ಅಯ್ಯೋ ಅನ್ನಿಸ್ತಿದ್ದಾರೆ ಅಂದರೆ, ಬದುಕಿರೋದೇ ಬೇಡ, ಯಾವುದಾದ್ರೂ ಕೆರೆಗೋ ಕಾವಲೆಗೋ ಮಗ ಕರ್ಕೊಂಡು ಇದು ಮಾಡಿಬಿಡೋಣ ಅಂತ ಅನಿಸುತ್ತೆ. ಇವತ್ತಿಗೂ ಇಷ್ಟು ಧೈರ್ಯವಾಗಿ ನಿಂತಿದ್ದೀನಿ. ಇವತ್ತು ಒಂದು ಯೂಟ್ಯೂಬ್ ಮಾಡಿಕೊಂಡು ಏನೋ ಒಂದು ವೀಡಿಯೋಸ್ ಮಾಡಿಕೊಂಡು ನನ್ನ ಕೆಲಸ ನಾನು ಮಾಡ್ಕೊಂಡು ಮಗು ನೋಡ್ಕೊತಿದ್ದೀನಿ ಅಂದರೆ ಅದಕ್ಕೆ ಕಾರಣವೇ ನನ್ನ ಮಕ್ಕಳಿಗೋಸ್ಕರ ನಾನು ಇವತ್ತು ಇಷ್ಟು ಧೈರ್ಯವಾಗಿ ನಿಂತಿರೋದು. ಅದು ಏನೇ ಆಗಲಿ, ಯಾವನೇ ಬರಲಿ, ಯಾವಳೇ ಬರಲಿ, ಎದುರಿಸಿ ನಿಂತ್ಕೋತೀನಿ. ಎಲ್ಲ ಸೇರಿಕೊಂಡು ಅನ್ಯಾಯ ಮಾಡಿಬಿಟ್ರು. ದೇವರೇನೋ ಅನ್ಯಾಯ ಮಾಡ್ದ, ಕಿತ್ಕೊಂಡ ನನ್ನ ಗಂಡನ್ನ ಕಿತ್ಕೊಂಡ. ಅದು ಇವ್ನ ಮನುಷ್ಯಗಳು ಜೊತೇಲಿದ್ದವರು ಯಾಕೆ ಅವ್ರಗಳಿಗೆ ಅರ್ಥ ಆಗೋದಿಲ್ವಾ? ಒಳ್ಳೆಯವಳು ಅಂತಿದ್ದಾರೆ, ಇವತ್ತು ಹೀಗೆಲ್ಲ ಮಾಡ್ತಿದ್ದಾರೆ.
ನಾನು ಏನೋ ಕೆಟ್ಟ ರೀತಿ ಮಾಡ್ದನೆಯ, ಕೆಟ್ಟ ರೀತಿ ನಡ್ಕೊಳ್ದನೇ ಇರೋಂಥ ಹೆಣ್ಣನ್ನೇ ಇವತ್ತು ಈ ಥರ ನಡೆಸ್ಕೊತಿದ್ದಾರೆ. ನಮ್ಮ ಅಪ್ಪ ಅಮ್ಮನ ಗೋಳು ನೋಡೋಕ್ಕಾಯ್ತಿಲ್ಲ ನನಗೆ. ನನ್ನ ತಂಗಿನ ಈ ವರ್ಷ ಮದುವೆ ಮಾಡಬೇಕಿತ್ತು, ಅವಳು ಇನ್ನೂ 3 ವರ್ಷ ಮದುವೆ ಆಗಲ್ಲ ಅಂತಿದ್ದಾಳೆ. ಎಲ್ಲ ಹಾಳಾಗೋಯ್ತು. ದೇವರು ಒಂಥರ ಅನ್ಯಾಯ ಮಾಡ್ದೆ ನನ್ನ ಗಂಡನ ಕಿತ್ಕೊಂಡು. ಆದರೆ ಈ ಜನಗಳು ಕೂಡ ಅನ್ಯಾಯ ಮಾಡ್ತಿದ್ದಾರೆ. ಏನು ಕೊಡಲ್ಲ ಅಂತಾರೆ, ಯಾರೂ ಮಾತಾಡ್ಸಲ್ಲ, ಯಾರೂ ಫೋನ್ ಮಾಡಲ್ಲ. ನನ್ನ ಮನೆ ಅಂತ ನಾನು ಹೋಗ್ಬೇಕಷ್ಟೆ, ಗೂಬೆ ಥರ ಇರಬೇಕು, ಯಾರೂ ಮಾತಾಡ್ಸೋದಿಲ್ಲ. ಇರೋದನ್ನು ಮಾಡ್ಕೊಂಡು ತಿನ್ಕೊಂಡು ಇರಬೇಕಷ್ಟೆ. ಅದಕ್ಕೆ ಹೇಳ್ತಿದ್ದೀನಿ, ನನ್ನ ವ್ಲಾಗಲ್ಲಿ ಏನು ಹೇಳ್ತಿದ್ದೀನಿ ಅಂದರೆ, ನನಗೆ ನಿಜ ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ನೀವು ಬದುಕಿದಾಗ ಅಷ್ಟೇ ನಿಮ್ಮ ಸುತ್ತಮುತ್ತ ಇರೋ ಜನಗಳು. ಅದು ನಿಮ್ಮ ಫ್ಯಾಮಿಲಿಲಿ ಒಬ್ರಿಗೆ ಹಿಂಗಾಯಿತು ಅಥವಾ ದುಡಿಯೋರ್ಗೆ ಹಿಂಗಾಯಿತು, ನಿಮ್ಮ ಮೇಯ್ನು ಫ್ಯಾಮಿಲಿ ಮೆಂಬರ್ಗೆ ಹಿಂಗಾಯಿತು ಅಂದರೆ ಯಾರೂ ಬರಲ್ಲ. ಪ್ಲೀಸ್, ಯಾವ ಸಂಬಂಧಗಳು ಬರಲ್ಲ. ನಿಮ್ಮ ಹೆಂಡ್ತಿಗೆ ಗಂಡನೇ ಆಗಬೇಕು ಅಥವಾ ಗಂಡಂಗೆ ಹೆಂಡ್ತಿನೇ ಆಗಬೇಕು. ಫ್ರೆಂಡ್ಗಳು ಕೂಡ ನಾನು ಎಲ್ರಿಗೂ ಹೇಳಲ್ಲ. ಬೇಸಿಕ್ಲಿ ಕೆಲವೊಬ್ರು ಇರ್ತಾರೆ, ಒಬ್ಬೊಬ್ಬರು ಬರ್ತಾರೆ ಕಷ್ಟದಲ್ಲಿ, ಎಲ್ಲರೂ ಬರಲ್ಲ. ಪ್ಲೀಸ್, ದುಡ್ಡು ಕಾಸು ವಿಚಾರಗಳಲ್ಲೂ ಕೂಡ ಯಾರನ್ನೂ ನಂಬೇಡಿ. ಸಂಬಂಧಗಳೇ ಒಂಥರ ಮೋಸ ಅನಿಸುತ್ತೆ ನನ್ನ ಪ್ರಕಾರ. ಅಪ್ಪ ಅಮ್ಮನ ಬಿಟ್ಟರೆ ಅಥವಾ ಗಂಡ ಹೆಂಡತಿ ಸಂಬಂಧ ಬಿಟ್ಟರೆ, ಮಕ್ಳುಗಳನ್ನ ಬಿಟ್ಟರೆ ಇನ್ಯಾರೂ ಆಗಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನನಗಿವತ್ತು ಆಗಿರೋ ಅನ್ಯಾಯ, ಆಗ್ತಾ ಇರೋ ಅನ್ಯಾಯನೇ ಸಾಕು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸಂಬಂಧಗಳನ್ನ ಯಾವ ಹೆಂಡತಿ ಮದುವೆ ಆದ ತಕ್ಷಣ ಯಾರನ್ನೂ ಬಿಡು ಅಂತ ಹೇಳಲ್ಲ. ಅಕ್ಕ ತಂಗಿಯರನ್ನ ಬಿಡು, ಅಪ್ಪ ಅಮ್ಮನ ಬಿಡು ಅಂತ ಯಾವ ಹೆಣ್ಮಕ್ಳು ಹೇಳಲ್ಲ. ಅಂದರೆ ಅವ್ರಿಗೆ ಏನು ಮಾಡಬೇಕು ಮಾಡಿ. ದಯವಿಟ್ಟು ನಿಮ್ಮ ಫ್ಯಾಮಿಲಿ ಏನು ಮಾಡ್ಕೋಬೇಕು ಅದನ್ನು ಮಾಡ್ಕೊಳ್ಳಿ. ನನಗೆ ಆಗಿರೋ ಎಕ್ಸ್ಪೀರಿಯೆನ್ಸ್ನ ನಾನು ಹೇಳ್ತಿರೋ, ನನ್ನ ಗಂಡ ಎಲ್ರಿಗೂ ಎಲ್ಲನೂ ಮಾಡಿಬಿಟ್ಟು ಹೋದ. ಇವತ್ತು ಅವನಿಂದ ನನ್ನ ಮಗುಗೆ ಯಾರು ಮಾಡ್ತಿದ್ದಾರೆ ಹೇಳಿ? ಯಾರೂ ಮಾಡ್ತಾಯಿಲ್ಲ. ಅದಕ್ಕೆ ನನ್ನ ವೀಡಿಯೋನ ಯಾರ್ಯಾರು ನೋಡ್ತಿದ್ದೀರ, ಪ್ಲೀಸ್ ಯಾರನ್ನೂ ಬಿಡಬೇಕು ಅಂತ ಏನು ಹೇಳ್ತಿಲ್ಲ, ಮಾಡಿ. ಬಟ್ ನಿಮ್ಮ ಹೆಂಡತಿ ಮಕ್ಕಳನ್ನ ಸೆಕ್ಯೂರ್ ಮಾಡಿ ಇದ್ದಾಗಲೇ. ಯಾರಿಗೆ ಯಾರೂ ಆಗೋದಿಲ್ಲ. ನೀವು ಮಧ್ಯದಲ್ಲಿ ಅಕಸ್ಮಾತ್ ಬಿಟ್ಟು ಹೋದ್ರಿ ಅಂದರೆ ಇರೋರ ಪರಿಸ್ಥಿತಿ ನಾಯಿ ಪರಿಸ್ಥಿತಿ ಆಗುತ್ತೆ. ಬೀದಿಗೆ ಬಂದು ಬೀಳ್ತೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದ್ದಾಗಲೇ ನಿಮ್ಮ ಹೆಂಡತಿ ಮಕ್ಕಳಿಗೆ ಅಥವಾ ಲೇಡೀಸ್ ಆಗಿರ್ಬೋದು, ನಿಮ್ಮ ಗಂಡ ಮಕ್ಕಳಿಗೆ ಏನು ಮಾಡಬೇಕು ಅದನ್ನು ಮಾಡಿ, ಸೆಕ್ಯೂರ್ ಮಾಡಿ ಅವ್ರ ಲೈಫ್ನ. ನನ್ನ ಪ್ರಕಾರ ಕೆಲವೊಬ್ಬರು ಒಳ್ಳೆ ಫ್ರೆಂಡ್ಸ್ಗಳಿದ್ದೇ ಇದ್ದಾರೆ. ನನಗಂತೂ ತುಂಬ ಒಳ್ಳೆ ಫ್ರೆಂಡ್ಸ್ಗಳಿದ್ದಾರೆ. ಬಟ್ ನನ್ನ ಗಂಡನ ಸೈಡು ಎಷ್ಟು ಜನ ದುಡ್ಡು ಹಾಕಿಸ್ಕೊಂಡಿದ್ರು ಸಂಬಂಧಗಳಲ್ಲಿ, ಫ್ರೆಂಡ್ಶಿಪ್ಪಲ್ಲಿ. ಇವತ್ತು ಮಾತಾಡ್ಸೋದಿಲ್ಲ, ಇದು ನೋಡೋದಿಲ್ಲ. ಅವರ ಲೆವೆಲ್ಗಳೇ ಚೇಂಜ್ ಆಗೈತೆ. ನನಗೇನೋ ನನ್ನ ಮಗಳಿಗೆ ಮಾಡಿ ಇದು ಮಾಡಿ ಅನ್ನೋ ಕೇಳೋದು. ಅಟ್ಲೀಸ್ಟ್ ಮಾತಾಡ್ಸೋದು ಇಲ್ವಲ್ಲ ನೀವು. ಎಷ್ಟು ಇರಬೇಕಲ್ವ. ಇದ್ದಾಗ ಮಾತ್ರ ದುಡ್ಡು ಹಾಕು ಹಂಗೆ ಹಿಂಗೆ ಅಂತ ಫೋನ್ ಮಾಡ್ತಿದ್ದ ವ್ಯಕ್ತಿಗಳು ಇವತ್ತು ಸತ್ತ ಮೇಲೆ ಯಾರೂ ಇಲ್ಲ. ಪ್ಲೀಸ್, ದುಡ್ಡು ಕಾಸು ವಿಚಾರದಲ್ಲಾಗಲಿ ಇನ್ನೊಂದು ವಿಚಾರದಲ್ಲಾಗಲಿ ಫಸ್ಟ್ ಪ್ರಿಫರೆನ್ಸ್ ನಿಮ್ಮ ಹೆಂಡತಿ ಮಕ್ಕಳಿಗೆ ಕೊಡಿ, ನಿಮ್ಮ ಫ್ಯಾಮಿಲಿಗೆ ಕೊಡಿ. ಮೂರನೇ ವ್ಯಕ್ತಿಗಳು, ಫ್ಯಾಮಿಲಿ ಮೆಂಬರ್ಸಲ್ಲಾದರೂ ಕೂಡ ಮೂರನೇ ವ್ಯಕ್ತಿಗಳು ಯಾವನು ಬರಲ್ಲ, ಯಾವಳು ಬರಲ್ಲ. ನನಗಾಗಿರೋ ಎಕ್ಸ್ಪೀರಿಯೆನ್ಸ್ನ ನಾನು ಹೇಳ್ತಾ ಇದ್ದೀನಿ. ತುಂಬ ಬೇಜಾರಾಗ್ತಿದೆ. ಒಬ್ಬಳೇ ಕೂತಿದ್ದೀನಿ ರೂಮಲ್ಲಿ. ಅದಕ್ಕೆ ಹೇಳ್ಕೊಳ್ಳೋಣ ಅಂತಲೇ ಮಾಡಿದೆ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ದೀರಾ ನಿಮ್ಮ ಹಸ್ಬೆಂಡ್ಗೆ ಏನಾಗಿತ್ತು ಅಂತ. ಪ್ಲೀಸ್ ಹೇಳ್ತೀನಿ. ನನಗೆ ಹೇಳೋದಕ್ಕೆ ತುಂಬ ಅಂದರೆ ತುಂಬ ವಿಚಾರಗಳಿದೆ. ಎಲ್ಲನೂ ಕೂಡ ಎಳೆಯಾಗಿ ಹೇಳ್ತೀನಿ, ಬಿಚ್ಚಿಡ್ತೀನಿ ನಿಮ್ಮ ಮುಂದೆ. ಏನೇನಾಗಿತ್ತು, ಏನೇನಾಯಿತು, ಈಗೇನೇನಾಗ್ತಿದೆ ಎಲ್ಲನೂ ಹೇಳ್ತೀನಿ. ಬಟ್ ಪ್ಲೀಸ್, ನಂಗೆ ಟೈಮ್ ಬೇಕು. ನಾನು ಹೇಳ್ದೇ ಇರೋದಕ್ಕೂ ಕೂಡ ಒಂದು ರೀಸನ್ ಇದೆ. ಎಲ್ಲ ವೀಡಿಯೋನು ಮಾಡಾಕ್ತೀನಿ. ಯಾವುದೂ ಹೆದರ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಯಾರ್ಯಾರು ಏನೇನು ಮಾಡಿದ್ದಾರೆ, ನನಗೆ ಎಂತೆಂಥ ಮಾತಂದಿದ್ದಾರೆ, ನನ್ನ ಹಿಂದೆ ಮುಂದೆ ಏನೇನು ಪಿತೂರಿಗಳನ್ನ ಮಾಡ್ತಾ ಇದ್ದಾರೆ ನನ್ನ ಮಗಳು ವಿಚಾರವಾಗಿ, ಅದನ್ನೆಲ್ಲ ಹೇಳ್ತೀನಿ. ಎಲ್ಲನೂ ಕೂಡ ವೀಡಿಯೋ ಮಾಡಾಕ್ತೀನಿ. ನನಗೆ ದಯವಿಟ್ಟು ಸ್ವಲ್ಪ ಟೈಮ್ ಬೇಕು. ಅರ್ಥ ಮಾಡ್ಕೊಳ್ಳಿ. ಏನಕ್ಕೆ ನಾನು ಅದನ್ನು ಮಾಡ್ತಾ ಇಲ್ಲ ಅಂತ. ಮಾಡ್ತೀನಿ, ಸ್ವಲ್ಪ ಟೈಮ್ ಕೊಡಿ ಆಯಿತಾ. ಆ್ಯಂಡ್ ನಿಮ್ಮ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನನ್ನ ವೀಡಿಯೋ ಮೂಲಕ ನಿಮ್ಗೊಂದು ಮೆಸೇಜು ಅಂತ ತಿಳ್ಕೊಳ್ಳಿ. ಪ್ಲೀಸ್, ಫಸ್ಟ್ ಪ್ರಿಫರೆನ್ಸು ನಿಮ್ಮ ಹೆಂಡತಿ ಮಕ್ಕಳಾಗಿರಲಿ ಅಥವಾ ಗಂಡ ಮಕ್ಕಳಾಗಿರಲಿ. ಅಪ್ಪ ಅಮ್ಮ ಬಿಟ್ಟು ಇನ್ಯಾರೂ ಬರಲ್ಲ. ಅಪ್ಪ ಅಮ್ಮನೂ ಅಷ್ಟೇ. ನಾನು ಹೇಳ್ತೀನಲ್ಲ, ಸತ್ತ ಮೇಲೆ, ಗಂಡ ಸತ್ತ ಮೇಲೆ ಅವರು ಬರಲ್ಲ. ಮಗ ಇದ್ದರೆ ಮಾತ್ರ ಸೊಸೆ ಮಕ್ಕಳು ಅಂತಾರೆ. ಅದೇ ಗಂಡ ಸತ್ತೋದ ಅಂದರೆ ಅವಳೇ ಸರಿ ಇಲ್ಲ ಅಂತ ಅಂತಾರೆ. ಅದೇ ಗಂಡ ಇದ್ದರೆ ಮಾತ್ರ ಸೊಸೆಗೆ
ಎಲ್ಲರೂ ಮರ್ಯಾದೆ ಕೊಡೋದು ಒಂದು ಚೆನ್ನಾಗಿ ನೋಡ್ಕೊಳ್ಳೋದು. ಅದೇ ಗಂಡ ಇಲ್ಲ ಅಂದರೆ ನಾವು ಮನೆ ಕೆಲಸದವ್ರಿಗಿಂತಲೂ ಕಡೆ ಆಗ್ತೀವಿ. ಪ್ಲೀಸ್ ಇದ್ದಾಗಲೇ ಅರ್ಥ ಮಾಡ್ಕೊಳ್ಳಿ, ಅನಾಥರಾಗಿ ಮಾಡಿಬಿಟ್ಟು ಹೋಗಬೇಡಿ. ಇದ್ದಾಗಲೇ ನಿಮ್ಮ ಫ್ಯಾಮಿಲಿಗೆ ಏನೇನು ಬೇಕು ಎಲ್ಲನೂ ಮಾಡಿಕೊಂಡು ಅವ್ರ ಜೊತೆ ಖುಷಿಯಾಗಿರಿ. ಯಾರೋ ಬೇಡದೇ ಇರೋ ವ್ಯಕ್ತಿಗಳಿಗೋಸ್ಕರ ಮನೇಲಿ ಜಗಳ ಆಗೋದು, ಅವ್ರು ಚಾಡಿ ಹೇಳೋದು ಬೇಡ. ನನ್ನ ಲೈಫಲ್ಲಿ ಆಗಿದ್ದೂ ಇದೇನೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಸಾಕು. ಇನ್ನೂ ತುಂಬ ವೀಡಿಯೋಸ್ಗಳಿವೆ.